ಹಾಯ್ ಹಲೋ ನಮಸ್ಕಾರ. ನ್ಯೂ ಇಯರಿಗೆ ಹೊಸ ಲೊಕೇಶನಿಗೆ ಬಂದಿದ್ದೀವಿ. ನ್ಯೂ ಇಯರ್ ನ್ಯೂ ಸ್ಟಾರ್ಟ್, ನ್ಯೂ ಜರ್ನಿ. ಇವಾಗ ನಾವಿದ್ದೀವಿ ಶ್ರೀರಾಮನ ಮೂರ್ತಿಯ ದರ್ಶನ ಪಡೀಲಿಕ್ಕೆ. ತಾಮ್ರ ಮೂರ್ತಿದು ಅಲ್ಲಿ ನೋಡಿ ಕಾಣ್ತಾ ಇದೆ ಹಿಂಬದಿಗೆ. ಅಂಕೋಲ್ದಿಂದ ಸುಮಾರು 1-2 ತಾಸಲ್ಲಿ ನೀವು ರೀಚ್ ಆಗ್ತೀರಾ. ಇಲ್ಲಿ ಬರ್ತಾ ಬರ್ತಾ ನಿಮ್ಗೆ ಲೊಕೇಶನಲ್ಲಿ ಡೈರೆಕ್ಷನ್ ಎಲ್ಲ ಕಂಡುಬಿಡುತ್ತೆ ಎಲ್ಲಿ ಹೋಗಬೇಕು ಅಂತ. ಹಂಗೆ ವ್ಯೂ ಮಾತ್ರ ಇಲ್ಲಿಂದ ಹೆಂಗೆ ಕಾಣ್ತಾ ಇದೆ ಅಂದರೆ ಮಸ್ತಾಗಿ ಬಂದದ. ಹೋಗ್ತಾ ಹೋಗ್ತಾ ಜನರು ಕೂಡ ರಾಶಿ ಜನ ಬರ್ತಾ ಇದ್ದಾರೆ ಅನಿಸ್ತಾ ಇದೆ. ಸೊ ನಾವು ಕೂಡ ಒಳಗೆ ಹೋಗುವ ಬನ್ನಿ. ಭಾಳ ದಿವಸದ ನಂತರ ಅನಿಸ್ತಾವೆ ಹಿಂಗೆ. ವ್ಯೂ ಮಾತ್ರ ಮಸ್ತಾಗಿದೆ, ಸಖತ್ ವ್ಯೂ ಇದೆ, ಮಸ್ತಾಗಿ ಕಾಣ್ತಿದೆ. ಏನೋ ಸೆಕೆಂಡ್ ಥಾಟೇ ಇಲ್ಲ. ಗಾಡಿ ಗಿಡಿ ಇಲ್ಲಿ ಇಟ್ಟು ನಡ್ಕೋಬೋದೇನೋ, ಹಂಗೆ ಮಾಡೋಣ, ಅದೇ ಬೆಸ್ಟ್ ಅಲ್ಲ. ಒಳ್ಳೆ ಅನಿಸ್ತಾ ಇದೆ ನಮ್ಗೆ, ಒಳ್ಳೆ ವ್ಯೂ ಬರ್ತಿದೆ ಅಲ್ಲ. ಅವ್ರು ತಿರ್ಸ್ಕೊಂಡ್ ಬರ್ತೇವ್ರಲ್ಲ, ಅದಕ್ಕೆ ಒಂದು ಡೌಟ್ ಇದೆ. ಹತ್ರ ಬರ್ತಾ ಇದ್ದ ಹಾಗೇನೋ ಇನ್ನಷ್ಟು ಡಿವೈನ್ ಫೀಲ್ ಆಗ್ತಾ ಇದೆ. ವಾಟ್ ಯು ಸೇ? ಜನ ಅಂತೂ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ, ಬಟ್ ಜನ ಇದ್ದಾರೆ. ಆದರೆ ನೋಡುವ ಬನ್ನಿ ಎಷ್ಟು ಜನ ಅಂತ. ಅದಕ್ಕಿಂತ ಮುಂಚೆ ಈ ವ್ಯೂ ನೋಡಿ. ಈ ಕಡೆಯಿಂದ ಬಿಸಿಲು ಬರ್ತಾ ಇದೆ. ಸೊ ವಿಲ್ ಮೂವ್ ಟು ಅನ್ನತ್ರ ಗಾಯ್ಸ್. ಒಳಗಡೆ ಬಂದಿದ್ದೀವಿ ನೋಡಿ. ಇಲ್ಲಿ ಅಷ್ಟೇನು ಜನ ಇಲ್ಲ, ಬಟ್ ಸ್ವಲ್ಪ ಜನ ಇದ್ದಾರೆ. ಹಿಂಗೆ ನೋಡ್ಲಿಕ್ಕೆ ಹೋದ್ರೆ ತಾಮ್ರದ ಥರ ಅನ್ಸೋದಿಲ್ಲ, ಗೊತ್ತಾ? ಮಣ್ಣಿನ ಮಾಡೋ ಥರ ಅನ್ಸದ. ಏನು ಡೀಟೇಲಿಂಗ್. ಡೀಟೇಲಿಂಗ್ ಅಂತೂ ಏನೇ ಹೇಳಿ, ಡೀಟೇಲಿಂಗ್ 100%. ಮೊನ್ನೆ ಒಂದು ರೌಂಡ್ ಹೊಡ್ಕೊಂಡು ಬಂದುಬಿಡುವ. ಭಾಳ ಕವರ್ ಆಗೋದಿಲ್ಲ, ಹತ್ತಿರ ಬಂದರೆ ನೋಡಬೇಕು. ಇದು ಮೇ ಬಿ ದಾನಿಗಳ ಹೆಸರು. ಅವ ಶ್ರೀರಾಮನ ನೆರಳಿನಲ್ಲಿ. ಹೊನ್ನಾವರದವರೆಲ್ಲ ಕುಂದಾಪುರ ಕೂಡ ಇದೆ, ಮೈಸೂರು, ಬೈಂದೂರು, ನಾಸಿಕ್. ನಾನಂತೂ ಭಾಳಷ್ಟು ಕರ್ನಾಟಕನೇ ನೋಡಿದ್ದೀನಿ ಇಷ್ಟೊತ್ತು. ಮಂಗಳೂರು, ಹೊನ್ನಾವರ, ಉಡುಪಿ, ಮುಂಡಗೋಡು. ಉಡುಪಿ, ಬೆಳಗಾವಿ, ಬೆಂದೂರು ಇದೆ, ಕುಮಟಾ, ಸಿದ್ದಾಪುರ, ಶಿರ್ಸಿ,
ಯಲ್ಲಾಪುರ. ಕರ್ನಾಟಕ, ಬೆಂಗಳೂರು, ಉಡುಪಿ ಮತ್ತು ಗೋಕರ್ಣ, ಕುಮಟಾ. ಸಿಕ್ಕಾಪಟ್ಟೆ ಡೀಟೇಲಿಂಗ್ ಮಾಡಿದ್ದಾರೆ. ದರ್ಶನ ಮಾಡಿದ್ವಿ. ಇನ್ನು ಬರೀ ನೋಡ್ಬೋದು. ಇವಾಗ ಟೆಂಪಲ್ ಹೋಗ್ತಾ ಇದ್ವಿ. ಬನ್ನಿ, ಏನಿದೆ ಏನೆಲ್ಲ ಇದೆ ಎಲ್ಲ ಚೆಕ್ ಮಾಡ್ಬರುವ. ಏನು ದೊಡ್ಡ ಎಕರೆ ಮಾಡ್ದಂಗಿದೆ. ಓ, ಅಲ್ಲಿಂದ ಕೂಡ ರೋಡ್ ಇದೆ. ಜೈ ಶ್ರೀರಾಮ್. ಜನ ಇಲ್ಲ ಅಂತ ತಿಳ್ಕೊಂಡಿದ್ವಿ, ಬಟ್ ಇಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಮೇಲಿಂದ ಚಪ್ಪಲಿಗಳನ್ನು ನೀವು ನೋಡ್ಬೋದು. ಅಲ್ಲಂದಲ್ಲಂದಲ್ಲಂದಲ್ಲಂದಂತ ಎಲ್ಲ ಕಡೆ ಹರಡಿಸ್ಬಿಟ್ಟಾರೆ. ನಾವು ಕೂಡ ಒಳಗಡೆ ಹೋಗುವ, ಬನ್ನಿ. ಮಠ ಭಾಳ ದೊಡ್ಡ ಎಂಟ್ರೆನ್ಸ್ ಮಾಡಿಬಿಟ್ಟಿದ್ದಾರೆ. ಟೆಂಪಲ್ ಅಂತೂ ಸಿಕ್ಕಾಪಟ್ಟೆ ಕೂಲಾಗಿ ಪೀಸ್ಫುಲ್ ಆಗಿದೆ, ಮತ್ತು ಅಷ್ಟೇ ಕ್ಲೀನ್ ಕೂಡ ಇದೆ. ಸಖತ್ತಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಬಟ್ ಹೀಗೆ ಮೇಂಟೈನ್ ಮಾಡ್ತಾನೆ ಇರಲಿ. ಇಲ್ಲಿ ಬೃಂದಾವನ್ ಕೂಡ ಇದೆ ಅಂತ ನೋಡಿ.
ಶ್ರೀ ವೀರವಿಠಲ ದೇವಸ್ಥಾನ ದರ್ಶನ ಮಾಡ್ಕೊಂಬರುವ. ಜನ ಆ ಕಡೆಯಿಂದ ಹೋಗಿ ಈ ಕಡೆನೇ ಬರ್ತಾ ಇದ್ದಾರೆ. ಹಾಂ, ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಏನು? ಒಂದು ಆಮೆ ಓಡಾಡ್ತಾ ಇದೆ. ಬಾಕಿಯಲ್ಲೂ ಏನೋ ಕಾಣ್ತಾ ಇಲ್ಲ, ಒಂದು ಆಮೆ ಇದೆ. ಟೆಂಪಲ್ ಒಳಗಡೆ ಸಿಕ್ಕಾಪಟ್ಟೆ ವ್ಯವಸ್ಥೆ ಎಲ್ಲ ಕಾಣ್ಬೋದು. ವಾಶ್ರೂಮ್ ಬೇಕಾದ್ರೆ ವಾಶ್ರೂಮು, ನೀರು ಕುಡಿಬೇಕಂದ್ರೆ ನೀರು ಕುಡಿಬೋದು. ಇವಾಗ ನಾವು ಹೊರಗಡೆ ಸ್ವಲ್ಪ ಹೋಗಿ ಬರುವ. ಏನು ಸಖತ್ತಾಗಿ ವ್ಯೂ ಕಾಣ್ತಾ ಇದೆ. ಕಪ್ಪಾಗಿದೆ. ಮೀನೆಲ್ಲ ಇದೆ. ಇಲ್ಲೆಲ್ಲ ಮೀನೇ ಇದೆ. ನಂಗೆ ಅದು ಇದ್ರದ್ದು ನೆನಪಂತ, ಶೃಂಗೇರಿ ನೆನಪಿದೆ. ನಮ್ಗೆ ಗೊತ್ತಿಲ್ಲಾಗಿತ್ತು ಇಲ್ಲೇ ಊಟನೂ ಅಂದರೆ ದೇವರ ಪ್ರಸಾದ ಸಿಗೋದು ಅಂತ, ಭೋಜನ ರೀತಿಯಲ್ಲಿ. ಬಟ್ ಇಷ್ಟು ಜನ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಫಾರ್ ಆ ಪರ್ಪಸಿಗೇನೆ. ಫೈನಲಿ ದೇವ್ರ ಪ್ರಸಾದ ಸಿಕ್ತ. ಏನು ಪನ್ನೀರಲ್ಲ, ಅದು ಇದು ಹಲಸಿನಕಾಯಿ. ದೇವ್ರ ಪ್ರಸಾದ ಸಿಕ್ಕಾಯ್ತು. ಇವಾಗ ನೋಡುವ ಎಲ್ಲಿ ಹೋಗೋದಾ, ಮನೆ ಹೋಗೋದಾ ಏನೋ ಅಂತ. ಪ್ರಸಾದ ಅಂತ ತಗೊಂಡಾಯ್ತು ನಾವು. ಇವಾಗ ಒಳಗಡೆ ಸಿಕ್ಕಾಪಟ್ಟೆ ಇದು ನಡೀತಾ ಇದೆ, ಪೂಜೆ ಹವನ. ಸೊ ಇಲ್ಲಿ ಡೋರ್ ಅಂತೂ ಬಂದ್ ಮಾಡಿದ್ದಾರೆ. ನಾವು ಮುಂದಕ್ಕೆ ಹೋಗುವ ಬನ್ನಿ. ಡೆಕೋರೇಷನ್ ಅಂತೂ ನೋ ಕಮೆಂಟ್ಸ್. ಆ್ಯಕ್ಚುಲಿ ನಾವೇನೂ ಅಲ್ಲ ಡೆಕೋರೇಷನ್ ಬಗ್ಗೆ ಮಾತಾಡಲಿಕ್ಕೆ. ಇದು ಆ್ಯಕ್ಚುಲಿ ಸ್ಟೇಜ್ ಸಖತ್ತಾಗಿ ಮಾಡಿದ್ದಾರೆ. ಇದು ಮಂಟಪ ಇದೇ ಮಂಟಪ. ಇದು ಮಧ್ವನಾರಾಯಣ ಮಂಟಪ. ಸೊ ಪ್ರಸಾದ ತಿಂದಾದ್ಮೇಲೆ ದೇವ್ರ ದರ್ಶನನೇ ಡಿಫ್ರೆಂಟ್ ಆಗೋಗೋಯ್ತು. ಹೋಗ್ಬೇಕಾದ್ರೆ ರಾಮಲಲ್ಲ ಮೂರ್ತಿ ಎಲ್ಲ ಇಟ್ಟಿದ್ರು, ರಾಮ ಲಕ್ಷ್ಮಣ ಸೀತೆ. ಬರಬೇಕಾದ್ರೆ ವಿಠಲ್ ದೇವ್ರ ದರ್ಶನ ಮಾಡ್ದಂಗೆ ಆಯಿತು. ಅಂದರೆ ಆ ರೀತಿ ಡಿಫ್ರೆಂಟಾಗಿ ಇದು ಮಾಡಿದ್ರು, ಅಲಂಕಾರ ಮಾಡಿದ್ರು. ವಿಚ್ ವಾಸ್ ಗುಡ್. ದರ್ಶನ ಎಲ್ಲ ಮಾಡಿ ಮುಗಿಸಿ
ದೇವ್ರ ಪ್ರಸಾದನ ತಿಂದು ಇವಾಗ ವಾಪಸ್ ಊರಿಗೆ ಹೊಂಟ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.